Hi friends, welcome to our channel. It's me Anita Lakshmi Acharya. Today we are discussing about Spain. Spain ದೇಶದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕೆ ಈ ಕಾನ್ಸೆಪ್ಟ್ ತಗೊಂಡ್ವಿ? ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧದ ವಿಚಾರದಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಒಂದು ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸ್ಪೇನ್ ಯಾಕೆ ತಗೊಂಡ್ವಿ? ಸ್ಪೇನ್ ಹ್ಯಾಸ್ ಬಿಕಮ್ ದ 99th ಮೆಂಬರ್ ಆಫ್ ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿ ಇದು ಸ್ಪೇನ್ ದೇಶ 99ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ಅಥವಾ ಸ್ಪೇನ್ ದೇಶವನ್ನು ನಾವು ಉದ್ದೇಶಪೂರ್ವಕವಾಗಿ ತಗೊಂಡಿದ್ದೀವಿ. ಸ್ಪೇನ್ ಬಗ್ಗೆ ನಾವು ನೋಡೋದಾದ್ರೆ, ಸ್ಪೇನ್ ಕಂಟ್ರಿ is a member of European Union and part of the Eurozone. ಯೂರೋಝೋನ್ ಅಥವಾ ಯುರೋಪಿನ ಒಂದು ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು ಒಕ್ಕೂಟವಾಗಿದೆ. ಆ ಒಕ್ಕೂಟದಲ್ಲಿ ಇದು ಕೂಡ ಸೇರ್ಪಡೆಗೊಂಡಿದೆ. ಅದರ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಮ್ಯಾಡ್ರಿಡ್ ಆಗಿದೆ. ಪ್ರಸ್ತುತವಾಗಿ ಫಿಲಿಪ್ 6 ಅನ್ನುವರು ಇಸ್ ದ ಕಿಂಗ್ ಆಫ್ ಸ್ಪೇನ್ ಫ್ರಮ್ 2014ರಿಂದ 6ನೇಯ ಫಿಲಿಪ್ ಪ್ರಸ್ತುತವಾಗಿ ಪ್ರೆಸಿಡೆಂಟ್, ಅಲ್ಲಿನ ಒಂದು ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಪೆಡ್ರೋ ಸ್ಯಾಂಚೆಜೋ ಅನ್ನೋರು ಅಲ್ಲಿನ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿನ ಕರೆನ್ಸಿ ಯೂರೋ ಆಗಿದೆ. ಒಂದು ಪ್ರಶ್ನೆ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲಿನ ಕ್ಯಾಪಿಟಲ್ ಸಿಟಿ ಆಗ್ಬೋದು, ಕರೆನ್ಸಿ ಆಗ್ಬೋದು, ಅಥವಾ ಪ್ರೆಸಿಡೆಂಟ್ ಆದರೂ ಆಗಿದ್ರು ಕೂಡ ಆಗಿರಬಹುದಾಗಿದೆ. ಇನ್ನು ಇದು ವರ್ಲ್ಡ್ ಮ್ಯಾಪ್ ಅಲ್ಲಿ ಇದು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇಟ್ ಈಸ್ ಲೊಕೇಟೆಡ್ ಇನ್ ಸೌತ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಯುರೋಪ್. ನಾವಿಲ್ಲಿ ನೋಡ್ತಾ ಇದ್ವಿ, ದಿಸ್ ಇಸ್ ಯುರೋಪ್, ಸೌತ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಯುರೋಪ್ ಅಂದ್ರೆ ಯುರೋಪಿನ ದಕ್ಷಿಣ ಒಂದು ನೈಋತ್ಯಕ್ಕೆ ಇರುವಂಥದ್ದು ಈ ಒಂದು ಸ್ಪೇನ್ ದೇಶವಾಗಿದೆ. ಸ್ಪೇನ್ ಹ್ಯಾಸ್ ಎ ಪಾಪ್ಯುಲೇಷನ್ಸ್ ಆಫ್ ಓವರ್ 47 ಮಿಲಿಯನ್ ಪೀಪಲ್. 47 ದಶಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಮೇಕಿಂಗ್ ಇಟ್ ದ 6th ಮೋಸ್ಟ್ ಪಾಪ್ಯುಲೇಸ್ ಕಂಟ್ರಿ ಇನ್ ದಿ ಯುರೋಪಿಯನ್ ಯೂನಿಯನ್. ಅಲ್ಲಿನ ಯುರೋಪಿನ ಒಕ್ಕೂಟದಲ್ಲಿ 6ನೇಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಈ ಸ್ಪೇನ್ ದೇಶವಾಗಿದೆ. ಇದರ ಲ್ಯಾಂಡ್ ಬೌಂಡ್ರೀಸ್ ಅಥವಾ ಇದರ ಭೂ ಗಡಿ ಭಾಗಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾವು ನೋಡ್ತಾ ಇದ್ವಿ ಸ್ಪೇನ್ ದೇಶ ಇಲ್ಲಿದೆ. ಸ್ಪೇನ್ ದೇಶವನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಇದರ ಗಡಿ ಭಾಗ ಪೋರ್ಚುಗಲ್ ದೇಶವನ್ನ ಒಳಗೊಂಡಿದೆ. ಪೋರ್ಚುಗಲ್ ಬಂದ್ಬಿಟ್ಟು ವೆಸ್ಟ್, ಇದರ ಪಶ್ಚಿಮಕ್ಕೆ ಇರುವಂಥದ್ದು. ಇದರ ಈಸ್ಟ್ ಪೂರ್ವಕ್ಕೆ ಇರುವಂಥದ್ದು ಆಂಡೋರಾ. ಇದರ ನಾರ್ತ್ಗೆ ಇರುವಂಥದ್ದು ಫ್ರಾನ್ಸ್ ದೇಶ. ಇನ್ನು ಜಿಬ್ರಾಲ್ಟರ್ ಸ್ಟೇಟ್, ಓವರ್ಸೀಸ್ ಟೆರಿಟರಿ ಅಂಡ್ ಮೊರಾಕೋ ಸೌತ್ ಅಲ್ಲಿ, ಈ ಭಾಗದಲ್ಲಿ ನಾವು ಜಿಬ್ರಾಲ್ಟರ್ ಜಲಸಂಧಿ ಮತ್ತು ಮೊರಾಕೋ ದೇಶಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಇಲ್ಲಿ ನೋಡಿ, ಮೊರಾಕೋ ದೇಶ ಮತ್ತು ಜಿಬ್ರಾಲ್ಟರ್ ಜಲಸಂಧಿಗಳನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವ. ಎಸ್, ಈ ಸ್ಪೇನ್ ದೇಶ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ, ಯುರೋಪ್ ದೇಶದ ಸುತ್ತಮುತ್ತ ಇರುವಂತಹ ಈ ಬ್ಲ್ಯಾಕ್ ಸಿ ಇರ್ಬೋದು, ಕ್ಯಾಸ್ಪಿಯನ್ ಸಿ ಇರ್ಬೋದು, ಮೆಡಿಟರೇನಿಯನ್, ನಾರ್ತ್ ಸಿ, ಬಾಲ್ಟಿಕ್, ಇಂಗ್ಲಿಷ್ ಚಾನಲ್, ಬೇ ಆಫ್ ಬಿಸ್ಕೆ, ಇದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಜಿಯೋಗ್ರಫಿಕಲ್ ವ್ಯೂ ಪಾಯಿಂಟ್ ಮಸ್ಟ್ ಅಂಡ್ ಶುಡ್ ಕೇಳ್ತಾರೆ. ಹಾಗಾಗಿ ಇವು ಎಲ್ಲಿ ಬರ್ತದೆ, ಯಾವ್ಯಾವ ದೇಶಗಳನ್ನ ಬಾರ್ಡರ್ ಮಾಡಿದೆ ಅನ್ನೋದನ್ನ ನೀವು ಮಸ್ಟ್ ಅಂಡ್ ಶುಡ್ ರೀಡ್ ಮಾಡಲೇಬೇಕಾಗ್ತದೆ. ಇದು 5 ಸ್ಟಾರ್ ಟಾಪಿಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ಇದ್ರ ಕಡೆ ಒಮ್ಮೆ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಫೋಕಸ್ ಮಾಡಿ ಓದಿ ಅಂತ ನನ್ನ ಒಂದು ಕೀ ಸಜೆಷನ್. ಪ್ರಸ್ತುತವಾಗಿ ಸ್ಪೇನ್ ದೇಶ ಅಂತ ಬಂದಾಗ ಮಾರಿಟೈಮ್ ಬೌಂಡ್ರೀಸ್ ಅಂದ್ರೆ ಕಡಲ ಗಡಿಗಳು, ಏನು ಕಡಲ ಗಡಿಗಳು ಯಾವ್ಯಾವಿದೆ, ಮೆಡಿಟರೇನಿಯನ್ ಸಿ, ಈಸ್ಟ್ ಅಂಡ್ ಸೌತ್ ಈಸ್ಟ್, ಇದು ಸ್ಪೇನ್ ದೇಶ ಆಗಿದೆ. ಇದರ ಈಸ್ಟ್, ಇದರ ಪೂರ್ವಕ್ಕೆ, ಅದರಲ್ಲಿ ಸೌತ್ ಈಸ್ಟ್ಗೆ ಮೆಡಿಟರೇನಿಯನ್ ಸಿ ಅನ್ನ ನಾವು ನೋಡಬಹುದಾಗಿದೆ. ಅಟ್ಲಾಂಟಿಕ್ ಓಷನ್, ನಾರ್ತ್ ವೆಸ್ಟ್ ಅಂಡ್ ಸೌತ್ ವೆಸ್ಟ್, ಅಟ್ಲಾಂಟಿಕ್ ಓಷನ್ ಅನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಸ್ಪೇನ್ ದೇಶದ ನಾರ್ತ್ ವೆಸ್ಟ್ ಅಂಡ್ ಸೌತ್ ವೆಸ್ಟ್ಗೂ ಕೂಡ ಈ ಅಟ್ಲಾಂಟಿಕ್ ಓಷನ್ ಅನ್ನ ಕೂಡ ನಾವು ನೋಡ್ತಾ ಇದ್ವಿ. ಬೇ ಆಫ್ ಬಿಸ್ಕೆ ಅಂಡ್ ಇನ್ಲೆಟ್ ಆಫ್ ದಿ ಅಟ್ಲಾಂಟಿಕ್ ಓಷನ್ ಅಂದ್ರೆ ಅಟ್ಲಾಂಟಿಕ್ ಓಷನ್ ನ ಒಳಹರಿವಿನಲ್ಲಿ ಕಂಡು ಬರುವಂತದ್ದು ಈ ಬೇ ಆಫ್ ಬಿಸ್ಕೆ ಆಗಿದೆ. ಹೀಗೆ ಸ್ಪೇನ್ ದೇಶವು ಬೇ ಆಫ್ ಬಿಸ್ಕೆ, ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್, ಮೆಡಿಟರೇನಿಯನ್ ಸಿ ಮತ್ತು ಅಟ್ಲಾಂಟಿಕ್ ಓಷನ್ ಗಳನ್ನು ಕೂಡ ಇದು ಬಾರ್ಡರ್ ಮಾಡ್ತಾ ಇದೆ, ಅಥವಾ ಕಡಲ ಗಡಿಗಳನ್ನ ಹಂಚಿಕೊಂಡಿದೆ ಸ್ಪೇನ್ ದೇಶ ಅಂತ ಹೇಳಿ ಹೇಳ್ಬಹುದಾಗಿದೆ. ಇದರ ಜಿಯೋಗ್ರಫಿಕಲ್ ಫ್ಯೂಚರ್ಗಳನ್ನು ನಾವು ನೋಡೋದಾದ್ರೆ, ಅಲ್ಲಿನ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಅತಿ ಎತ್ತರವಾದ ಒಂದು ಶಿಖರ
ಟಯರ್ಡ್ ಅನ್ನೋ ಒಂದು ಶಿಖರವನ್ನು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಮೇಜರ್ ರಿವರ್ಸ್, ಪ್ರಮುಖ ನದಿಗಳು ಯಾವ್ಯಾವು? ಟಾಜೋ ಅಂಡ್ ಎಬ್ರೋ, ಇಲ್ಲಿ ಕಾಣ್ತಾ ಇದ್ವಿ. ಟಾಜೋ ಅಂಡ್ ಎಬ್ರೋ ನದಿಗಳು ಪ್ರಮುಖವಾದಂತಹ ನದಿಗಳಾಗಿದೆ. ಅಂಡ್ ಕ್ಲೈಮೇಟ್, ಅಲ್ಲಿನ ಹವಾಮಾನ ಸ್ಥಿತಿಗತಿಗಳು ಹೇಗಿದೆ? ಟೆಂಪರೇಟ್ ವಿತ್ ಕ್ಲಿಯರ್ ಹಾಟ್ ಸಮ್ಮರ್ ಇನ್ ದ ಇಂಟೀರಿಯರ್ ಅಂಡ್ ಮಾಡರೇಟ್ ಅಂಡ್ ಕ್ಲೌಡಿ ಅಲಾಂಗ್ ದ ಕೋಸ್ಟ್. ಸಮಶೀತೋಷ್ಣ ವಲಯದಲ್ಲಿ ಇರುವಂಥದ್ದು, ಜೊತೆಗೆ ಅಲ್ಲಿ ಯಾವಾಗಲೂ ಬಿಸಿಯ ವಾತಾವರಣವನ್ನು ಕೂಡ ಒಳಗೊಂಡಿದೆ. ಮತ್ತು ಇನ್ನು ಕರಾವಳಿ ಅಂದರೆ ಒಂದು ಮೋಡ ಕವಿದ, ಮಧ್ಯಮ ಮತ್ತು ಮೋಡ ಕವಿದ ವಾತಾವರಣವು ಕೂಡ ಅಲ್ಲಿ ಯಾವಾಗಲೂ ಕೂಡ ನಾವು ಕಾಣಬಹುದು ಅನ್ನೋದು ಈ ಮೂಲಕ ತಿಳಿತಾ ಇದ್ದೀವಿ. ಇದು ಸ್ಪೇನ್ ದೇಶಕ್ಕೆ ಸಂಬಂಧಿಸಿದ ಜಿಯೋಗ್ರಫಿಕಲ್ ಫ್ಯೂಚರ್ ಆಗಿದೆ. ಆದರೆ ಹಿಸ್ಟ್ರಿಯನ್ನು ನಾವು ನೋಡೋದಾದರೆ, ಹಿಸ್ಟ್ರಿಯನ್ನು ಇಲ್ಲಿ ಐಬೀರಿಯನ್, ರೋಮನ್ಸ್, ವಿಸಿಗೋತ್ ಆ್ಯಂಡ್ ಮೋರ್ಸ್ ಆರ್ ಪ್ಲೇಡ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಶೇಪಿಂಗ್ ಸ್ಪೈನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಅಂದರೆ ಸ್ಪೇನ್, ಐಬೀರಿಯನ್ನರು, ರೋಮನ್ಸ್ಗಳು, ವಿಸಿಗೋತ್ಗಳು ಆ್ಯಂಡ್ ಮೋರ್ಸ್ಗಳು ಎಲ್ಲರೂ ಕೂಡ ಈ ಸ್ಪೇನ್ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವಲ್ಲಿ ಅಥವಾ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದಾರೆ. ಹಾಗೆ ಸ್ಪ್ಯಾನಿಷ್ ಕಲ್ಚರ್ ಈಸ್ ಎ ಡೈವರ್ಸ್ ನೌನ್ ಫಾರ್ ಇಟ್ಸ್ ಎ ಫ್ಲೆಮಿಂಕೋ ಮ್ಯೂಸಿಕ್. ಸ್ಪೇನ್ ದೇಶದ ಒಂದು ಸಂಸ್ಕೃತಿ ತುಂಬ ವೈವಿಧ್ಯಮಯವಾದದ್ದು. ಅದರ ಫ್ಲೆಮಿಂಕೋ ಮ್ಯೂಸಿಕ್, ಇದರ ಮ್ಯೂಸಿಕ್ ಒಂದು ಹೆಸರು. ಫ್ಲೆಮಿಂಕೋ ಮ್ಯೂಸಿಕ್ ಅಂಡ್ ಡ್ಯಾನ್ಸ್, ಅದರ ಸಂಗೀತ ಮತ್ತು ನೃತ್ಯವು ಕೂಡ ತುಂಬ ಫೇಮಸ್ ಆಗಿದೆ. ಜೊತೆಗೆ ಬುಲ್ ಫೈಟಿಂಗ್ ಈಸ್ ಎ ಟ್ರೆಡಿಷನ್ಸ್, ಆ ಒಂದು ಗೂಳಿಯೊಳಗಿನ ಒಂದು ಫೈಟಿಂಗು ಕೂಡ ತುಂಬ ಸಾಂಪ್ರದಾಯಿಕವಾಗಿ ಹೆಸರುವಾಸಿಯಾಗಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿನ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಸ್ಪ್ಯಾನಿಷ್ ಈಸ್ ಆಲ್ಸೋ ನೋನ್ ಹ್ಯಾಸ್ ಅಂಡ್ ದ ಕ್ಯಾಸ್ಟೀಲಿಯನ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಸ್ಪೇನ್. ಕ್ಯಾಸ್ಟೀಲಿಯನ್ ಅಂತೇಳಿ ಕೂಡ ಕರೀತಾರೆ, ಅದನ್ನ ಸ್ಪ್ಯಾನಿಷ್ ಅಂತಲೂ ಕೂಡ ಕರೀತಾರೆ. ಸ್ಪೇನ್ ದೇಶದ ಒಂದು ಭಾಷೆ ಅದಾಗಿದೆ. ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯನ್ನು, ಸ್ಪೇನ್ ದೇಶದ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡೋದಾದರೆ, ಸ್ಪೇನ್ ಈಸ್ ಎ ಪ್ರೈಮರ್ಲಿ ಕಾನ್ಸ್ಟಿಟ್ಯೂಷನ್ ಮೊನಾರ್ಕಿ ವಿತ್ ಎ ಹೆರಿಡಿಟರಿ ಮೊನಾರ್ಕಿ ಹ್ಯಾಸ್ ದ ಹೆಡ್ ಆಫ್ ದ ಸ್ಟೇಟ್. ಸ್ಪೇನ್ ಒಂದು ಸಂಸದೀಯ ಸಾಂವಿಧಾನಿಕ ರಾಜ ಪ್ರಭುತ್ವ ಸ್ಪೇನ್ ದೇಶದ ಆಗಿದೆ. ಓಕೆ, ಸ್ಪೇನ್ ದೇಶವು ಒಂದು ಸಂಸದೀಯ ಸಾಂವಿಧಾನಿಕ ರಾಜಪ್ರಭುತ್ವವಾಗಿದ್ದು, ಅನುವಂಶೀಯವಾಗಿ ಅಂದರೆ ವಂಶ ಪಾರಂಪರ್ಯವಾಗಿ ಅಲ್ಲಿನ ರಾಜನು ಆ ರಾಷ್ಟ್ರದ ಮುಖ್ಯಸ್ಥನಾಗಿರ್ತಾನೆ. ಯಾಕೆಂದರೆ ನಮ್ಮದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದ್ರಿಂದ ಪ್ರೆಸಿಡೆಂಟ್ ಎಲೆಕ್ಟ್ ಆಗುವಂಥದ್ದು ನಮ್ಮಲ್ಲಿ. ಓಕೆ, ಆದರೆ ಅಲ್ಲಿ ವಂಶ ಪಾರಂಪರ್ಯವಾಗಿ ಇರುವಂತಹ ರಾಜ ಅಲ್ಲಿನ ದೇಶದ ಮುಖ್ಯಸ್ಥನಾಗಿರ್ತಾನೆ. ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್, ಅಂದರೆ ಪ್ರಧಾನಮಂತ್ರಿ ನೇತೃತ್ವದ ಒಂದು ಪ್ರಜಾಸತ್ತಾತ್ಮಕ ಚುನಾಯಿತ ಸರ್ಕಾರ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಅಂದರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅಟ್ ಪ್ರೆಸೆಂಟ್ ಕರೆಂಟ್ ಕಿಂಗ್ ಆಫ್ ದ ಸ್ಪೇನ್ ಈಸ್ ಕಿಂಗ್ ಫಿಲಿಪ್ ಸಿಕ್ಸ್ತ್. ಈಗ ನಾವು ಆಗಲೇ ನೋಡಿದ್ವಿ, ಫಿಲಿಪ್ ಆರನೆಯ ಒಂದು ಫಿಲಿಪ್ ಅವರು ಈಗ ಪ್ರಸ್ತುತವಾಗಿ ರಾಜನಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹೂ ಅಸೆಂಡೆಡ್ ದ ಥ್ರೋನ್ ಇನ್ 2014, ಅಂದರೆ ಸಿಂಹಾಸನವನ್ನು ಏರಿದ್ರು 2014ರಿಂದ ಇಲ್ಲಿವರೆಗೂ ಕೂಡ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದಿಸ್ ಈಸ್ ಸ್ಪೇನ್ ದೇಶದ ಒಂದು ಪೊಲಿಟಿಕಲ್ ಸಿಸ್ಟಮ್ ಆಗಿದೆ. ಅಲ್ಲಿನ ಎಕನಾಮಿ ಮತ್ತು ಇಂಡಸ್ಟ್ರಿಗಳನ್ನು ನಾವು ನೋಡೋದಾದರೆ, ಸ್ಪೇನ್ ಹ್ಯಾಸ್ ಎ ಮಿಕ್ಸ್ಡ್ ಎಕನಾಮಿ, ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಏನು? ಈಸ್ ಎ ಮಿಕ್ಸ್ಡ್ ಎಕನಾಮಿ. ಇಟ್ ಈಸ್ ಅ ಸಿಸ್ಟಮ್ one that combine aspect of both capitalism and ಸೋಷಿಯಲಿಸಮ್ ಅಂತ ಹೇಳಿ ಕರೀತಾರೆ. ಅಂದರೆ ಇದೊಂದು ಆರ್ಥಿಕ ವ್ಯವಸ್ಥೆಯಾಗಿದ್ದು ಅದು ವಿವಿಧ ಒಂದು ಬಗೆಯಂಥ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ವಲಯದ್ದಾಗಿರ್ಬೋದು ಅಥವಾ ಬಂಡವಾಳಶಾಹಿ ಮತ್ತು ಸಮಾಜವಾದಿ ನೀತಿಯನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯೇ ಮಿಶ್ರ ಆರ್ಥಿಕ ವ್ಯವಸ್ಥೆ. ದಟ್ ಈಸ್ ಆರ್ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಸ್ಪೇನ್ ದೇಶದಲ್ಲಿ ಮಿಕ್ಸ್ಡ್ ಎಕಾನಮಿ ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ನಿರ್ವಹಿಸೋದ್ರ ಜೊತೆಗೆ ಅಳವಡಿಸಿಕೊಂಡಿದೆ. ಅಲ್ಲಿ ಮುಖ್ಯವಾಗಿ
ಪ್ರವಾಸೋದ್ಯಮ, ಉತ್ಪಾದನೆ, ಕೃಷಿ ಸೇವೆಗಳು ಎಲ್ಲವನ್ನ ಒಳಗೊಂಡಿರುವಂಥದ್ದೇ ಮಿಕ್ಸ್ಡ್ ಎಕನಾಮಿ ಆಗಿದೆ. Second point, tourism play a crucial role in Spanish economy with the millions of the visitor attracted to the country, historical landmark and beaches and vibrant culture. ಸೊ ಅಲ್ಲಿ ಪ್ರವಾಸೋದ್ಯಮದ ಆರ್ಥಿಕತೆ ಪ್ರಮುಖವಾದಂಥ ಪಾತ್ರವನ್ನು ಅಲ್ಲಿ ವಹಿಸ್ತಾ ಇದೆ. ಹಾಗಾಗಿ ಅಲ್ಲಿ ಲಕ್ಷಾಂತರವಾದಂಥ ಪ್ರವಾಸಿಗರು, ಟೂರಿಸ್ಟ್ಗಳು ಅಲ್ಲಿನ ಒಂದು ದೇಶದ ಇತಿಹಾಸವನ್ನು, ಅಲ್ಲಿನ ಒಂದು ಬೀಚಸ್, ಕಡಲ ತೀರಗಳನ್ನು ಮತ್ತು ಅಲ್ಲಿನ ಸಂಸ್ಕೃತಿಗೆ ಆಕರ್ಷಿತರಾಗಿ ಸಾಕಷ್ಟು ಜನ ಅಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಇಲ್ಲಿಗೆ ಸ್ಪೇನ್ ದೇಶಕ್ಕೆ. ಜೊತೆಗೆ ಸ್ಪೇನ್ ಈಸ್ ನೌನ್ ಫಾರ್ ಇಟ್ಸ್ ಎ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಸ್ಪೇನ್ ದೇಶವನ್ನೇ ಕೃಷಿ ಉತ್ಪನ್ನಗಳಿಗೆ ಅದು ಹೆಸರುವಾಸಿಯಾಗಿದೆ. ಸ್ಪೇನ್ ದೇಶ ಕೃಷಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಹೆಸರುವಾಸಿಯಾಗಿದೆ. ಲೈಕ್ ಇನ್ಕ್ಲೂಡಿಂಗ್ ಆಲಿವ್ ಆಯಿಲ್, ವೈನ್ ಅಂಡ್ ಸಿಟ್ರಸ್ ಫ್ರೂಟ್ಸ್. ಇಟ್ ಈಸ್ ಆಲ್ಸೋ ಎ ಮೇಜರ್ ಪ್ರೊಡ್ಯೂಸರ್ ಆಫ್ ಹೈ ಕ್ವಾಲಿಟಿ ವೈನ್. ಅಲ್ಲಿ ಮುಖ್ಯವಾಗಿ ಆಲಿವ್ ಎಣ್ಣೆಗಳು, ವೈನ್ಗಳು, ಸಿಟ್ರಸ್ ಹಣ್ಣುಗಳನ್ನು ಒಳಗೊಂಡಂತಹ ಕೃಷಿ ಉತ್ಪನ್ನಗಳಿಗೆ ಸ್ಪೇನ್ ದೇಶ ಹೆಸರುವಾಸಿಯಾಗಿದೆ. ಇನ್ನು ಕ್ವಾಲಿಟಿ, ಉತ್ತಮವಾದ ಕ್ವಾಲಿಟಿಯನ್ನು ವೈನ್ ಪ್ರಮುಖವಾದಂಥ ಉತ್ಪಾದಕ ಸ್ಪೇನ್ ದೇಶದ್ದಾಗಿದೆ. ಜೊತೆಗೆ ದ ಕಂಟ್ರಿ ಹ್ಯಾಸ್ ವೆಲ್ ಡೆವಲಪ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಲೈಕ್ ಆಟೋಮೊಬೈಲ್ಸ್, ಟೆಕ್ಸ್ಟೈಲ್ಸ್ ಅಂಡ್ ಮಿಷನರಿ. ಅಂದರೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಒಂದು ಲೈಕ್ ಆಟೋಮೊಬೈಲ್ಗಳನ್ನು, ಜವಳಿಯನ್ನು ಮತ್ತು ಯಂತ್ರೋಪಕರಣಂತಹ ಸರಕುಗಳನ್ನು ಅಲ್ಲಿ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಸ್ಪೇನ್ ದೇಶದ ಎಕಾನಮಿ ಅಂಡ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಕಾನ್ಸೆಪ್ಟ್ ಆಗಿದೆ. ಸೊ ನೋಡಿ, ಟೂರಿಸಂ ಅಂತ ನಾವು ಹೀಗೆ ಹೇಳಿದ್ವಿ, ಇವೆಲ್ಲವೂ ಕೂಡ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗಳಾಗಿದೆ. ಇವುಗಳೆಲ್ಲ ನೀವು ಸ್ಪೇನ್ಗೆ ಹೋದರೆ ಇವನ್ನೆಲ್ಲವನ್ನ ಕೂಡ ನೋಡ್ಕೊಂಡು ಬರಬೇಕಾಗ್ತದೆ. ನೋಡ್ಕೊಂಡು ಬನ್ನಿ, ಹೋದರೆ ಇದನ್ನು ನೋಡ್ಕೊಂಡು ಬನ್ನಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸಸ್ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿನ ಒಂದು ಕ್ಯೂಸಿನ್ ಅಂದರೆ ತಿನಿಸುಗಳು, ಅಲ್ಲಿನ ಒಂದು ಆಹಾರ ಪದ್ಧತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಸ್ಪ್ಯಾನಿಷ್ ಕ್ಯೂಸೈನ್ ಈಸ್ ಎ ಫೇಮಸ್ ವರ್ಲ್ಡ್ ವೈಡ್ ಫಾರ್ ಇಟ್ಸ್ ಡಿಲಿಷಿಯಸ್ ಡಿಶಸ್ ಆ್ಯಂಡ್ ತಾಪಾಸ್ ಕಲ್ಚರ್. ಸ್ಪ್ಯಾನಿಷ್ ದೇಶದಲ್ಲಿ ಒಂದು ರುಚಿಕರವಾದಂತಹ ಭಕ್ಷ್ಯಗಳು ಅಥವಾ ತಿಂಡಿ ತಿನಿಸುಗಳು ಜಗತ್ ಪ್ರಸಿದ್ಧಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ ಯಾವುದು ತಾಪಾಸ್ ಕಲ್ಚರ್ ಅಂದರೆ ತಾಪಾಸ್ ಸಂಸ್ಕೃತಿಯನ್ನು, ಒಂದು ಆಹಾರ ಪದ್ಧತಿ ಅಥವಾ ಪಾಕ ಪದ್ಧತಿ ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಅನ್ನೋದು ಕೂಡ ಹೇಳಲಾಗ್ತದೆ. ಕೇಳಬಹುದು, ತಾಪಾಸ್ ಕಲ್ಚರ್ ಅಂದರೆ ಏನು? ನಾವೇನು ಅನ್ಕೊಬಿಡ್ತೀವಿ, ಇಟ್ಸ್ ಎ ಡ್ಯಾನ್ಸಿಂಗ್ ಅಂತ ಹೋಗ್ಬಿಡ್ತೀವಿ. ನೋ, ಇದೊಂದು ತಿನಿಸು ಅಥವಾ ಕ್ಯೂಸೈನ್ ಆಗಿದೆ. ಜೊತೆಗೆ ಸ್ಪ್ಯಾನಿಷ್ ಈಸ್ ಆಲ್ಸೋ ನೌನ್ ಫಾರ್ ಇಟ್ಸ್ ಎ ಕ್ಯೂರ್ಡ್ ಮೀಟ್, ಚೀಸ್ ಆ್ಯಂಡ್ ಸೀ ಫುಡ್ ಅಲಾಂಗ್ ವಿತ್ ಎ ವೈಡ್ ರೇಂಜ್ ಆಫ್ ವೈನ್ ಆ್ಯಂಡ್ ಸಾಂಗ್ರಿಯಾ. ಅಂದರೆ ಸಂಸ್ಕರಿಸಿದಂತಹ ಮಾಂಸಗಳು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಇಲ್ಲಿ ನೋಡ್ತಾ ಇದ್ರೇ ಬಾಯಿ ನೀರು ಇಳಿತಾ ಇದೆ ಅಲ್ವಾ. ಸೊ ಇಂಥ ಒಂದು ಕ್ಯೂರ್ಡ್ ಸಂಸ್ಕರಿಸಿದಂಥ ಒಂದು ಮಾಂಸಗಳಿರ್ಬೋದು, ಚೀಸ್ಗಳಿರ್ಬೋದು, ಸಮುದ್ರ ಆಹಾರ ಅಂತೇಳಿ ಕೂಡ ಕರಿತೀವಿ. ಸೀ ಫುಡ್, ಸಮುದ್ರಕ್ಕೆ ಸಂಬಂಧಿಸಿದ ಅಂದರೆ ಫಿಶ್ ರಿಲೇಟೆಡ್ ಡಿಶಸ್ ಅದು. ಅಲಾಂಗ್ ವಿತ್ ವೈಡ್ ರೇಂಜ್ ಆಫ್ ವೈನ್ ಮತ್ತು ಸಾಂಗ್ರಿ ಅನ್ನೋ ಒಂದು ಪ್ರಾಡಕ್ಟ್ಗಳು ಕೂಡ ಅಥವಾ ತಿನಿಸುಗಳು ಕೂಡ ಅಲ್ಲಿ ಫೇಮಸ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಅಲ್ಲಿನ ಸ್ಪೇನ್ ದೇಶದ ಒಂದು ಕ್ಯೂಸೈನ್ ಅಥವಾ ತಿನಿಸುಗಳಾಗಿದೆ. ಅಲ್ಲಿನ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡೋದಾದರೆ, ಇದು ಸ್ಪೇನ್ ಹ್ಯಾಸ್ ಎ ರಿಚ್ ಆರ್ಟಿಸ್ಟಿಕ್ ಹೆರಿಟೇಜ್ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಅದೊಂದು ಶ್ರೀಮಂತ ಕಲಾತ್ಮಕ ಪರಂಪರೆಯನ್ನು ಸ್ಪೇನ್ ದೇಶವು ಹೊಂದಿದೆ. ವಿತ್ ಫೇಮಸ್ ಆರ್ಟಿಸ್ಟ್ ಲೈಕ್ Pablo Picasso, Salvador Dali and Francisco Goya healing from ದಿ ಕಂಟ್ರಿ. ಅಂದರೆ ಅಲ್ಲಿನ ಆ ದೇಶದಿಂದ ಪ್ರಸಿದ್ಧವಾದ ಕಲಾವಿದರಾದಂತಹ ಫ್ಯಾಬ್ಲೋ ಇರ್ಬೋದು, ಸಾಲ್ವಿಡರ್ ಡಾಲಿ ಇರ್ಬೋದು, ಫ್ರಾನ್ಸಿಸ್ಕೋ ಗೋಯಾ ಅನ್ನೋರು ಅಲ್ಲಿ ಆ ದೇಶದಿಂದ ಬಂದವರು ಅಂತ ಆ ದೇಶದ ಹೆಮ್ಮೆ ಇದೆ. ಸ್ಪ್ಯಾನಿಷ್ ಆರ್ಕಿಟೆಕ್ಚರ್ ಶೋಕೇಸ್ ವೇರಿಯಸ್ ಸ್ಟೈಲ್ ಇನ್ಕ್ಲೂಡಿಂಗ್ ದ ಮೊರಿಷ್, ಗೋಥಿಕ್ ಆ್ಯಂಡ್ ರಿನೈಸನ್ಸ್ ಆ್ಯಂಡ್ ಮಾಡರೇಟ್ ಇನ್ಫ್ಲುಯೆನ್ಸ್. ಸ್ಪ್ಯಾನಿಷ್ ವಾಸ್ತುಶಿಲ್ಪವು ಮಾರಿಷನ್ನು, ಗೋಥಿಕ್ಕನ್ನು, ನವೋದಯ ಅಥವಾ ಅದನ್ನು ರಿನೈಸಾನ್ಸ್ ಅಂತ ಕರೀತಾರೆ, ನವೋದಯ ಮತ್ತು ಮಾಡರೇಟ್ ಆಧುನಿಕತೆಯ ಒಂದು ಪ್ರಭಾವಗಳನ್ನು ಒಳಗೊಂಡಂಥ ಶೈಲಿಗಳನ್ನು ಅದು ಪ್ರತಿಬಿಂಬಿಸ್ತಾ ಇದೆ. ಮತ್ತು ಪ್ರದರ್ಶನವೂ ಕೂಡ ಈ ಒಂದು ಸ್ಪೇನ್ ದೇಶದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು ಶೋವನ್ನು ಮಾಡ್ತಾ ಇದೆ. ಅದೇ ರೀತಿ ಐಕಾನಿಕ್ ಲ್ಯಾಂಡ್ ಮಾರ್ಕ್ಸ್ ಸಚ್ ಆಸ್ ದ Sagrada Familia in Sagrada Familia and
Sagrada Familia in Barcelona and the Alhambra in ಗ್ರನಾಡಾ ಅಟ್ರಾಕ್ಟ್ ದ ವಿಸಿಟರ್ ಫ್ರಮ್ ದ ಅರೌಂಡ್ ದ ವರ್ಲ್ಡ್. ಅಂದರೆ ಬಾರ್ಸಿಲೋನಾದ ಸಗ್ರಾಡಾ ಫ್ಯಾಮಿಲಿಯಾ ಮತ್ತು ಗ್ರನಾಡದಲ್ಲಿರುವಂತಹ ಅಲ್ಹಾಂಬ್ರಾದಂಥ ಸಾಂಪ್ರದಾಯಿಕ ಒಂದು ಸ್ಥಳಗಳು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಇದರತ್ತ ಅಟ್ರಾಕ್ಟ್ ಮಾಡ್ತಾ ಇದೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಇದು ನೋಡಿ, ನಾವು ನೋಡ್ತಾ ಇದ್ವಿ, ಇದು ಸಗ್ರಾಡಾ ಫ್ಯಾಮಿಲಿಯಾ ಬಾರ್ಸಿಲೋನಾದಲ್ಲಿ ನಾವು ಇದನ್ನು ನೋಡ್ತೀವಿ. ಅದೇ ರೀತಿ ಇದನ್ನು ಗ್ರನಾಡಾದಲ್ಲಿರುವಂತಹ ಅಲ್ಹಾಂಬ್ರಾ ಅಂತ ಕರಿತೀವಿ. ಅಲ್ಹಾಂಬ್ರಾದಲ್ಲಿ ಇದನ್ನ ನಾವು ನೋಡಬಹುದಾಗಿದೆ. ಇವೆಲ್ಲ ಫೇಮಸ್ ಟೂರಿಸ್ಟ್ ಪ್ಲೇಸ್ಗಳು ಸ್ಪೇನ್ ದೇಶದಲ್ಲಿ ನಾವು ಕಾಣ್ತಾ ಇದ್ವಿ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಫೆಸ್ಟಿವಲ್ಸ್ ಅಂಡ್ ಸೆಲೆಬ್ರೇಷನ್, ಅಲ್ಲಿನ ಹಬ್ಬಗಳು ಮತ್ತು ಅಲ್ಲಿನ ಒಂದು ಆಚರಣೆಗಳು ಏನಿದೆ ಅನ್ನೋದನ್ನ ನೋಡೋದಾದ್ರೆ ದ ರನ್ನಿಂಗ್ ಆಫ್ ದ ಬುಲ್ಸ್ ಇನ್ ದ ಪ್ಯಾಂಪ್ಲೋನಾ ಡ್ಯೂರಿಂಗ್ ದ ಸನ್ ಫರ್ಮಿನಾ ಫೆಸ್ಟಿವಲ್. ಅಂದರೆ ಸನ್ ಫರ್ಮಿನಾ ಹಬ್ಬದ ಸಮಯದಲ್ಲಿ ಪಾಂಪ್ಲೋನಾದಲ್ಲಿ ಬುಲ್ಸ್ ರನ್ನಿಂಗ್ಗಳನ್ನು ಇಲ್ಲಿ ನೋಡ್ತಾ ಇದ್ವಿ. ಆ ಗೂಳಿಗಳನ್ನು ಓಡಿಸುವಂಥದ್ದು, ಬುಲ್ಸ್ ರನ್ನಿಂಗ್ಗಳನ್ನು ಓಡಿಸುವಂಥದ್ದೇ ಹಬ್ಬವಾಗಿದೆ. ಅದೇ ರೀತಿ ಲಾ ಟೊಮೊಟಿನಾ ಎ ಮಾಸಿವ್ ಟೊಮೆಟೊ ಫೈಟ್ ಇನ್ ಬ್ಯೂನಲ್ ಆರ್ ಇಂಟರ್ನ್ಯಾಷನಲಿ ರಿನೌಂಡ್ ಈವೆಂಟ್ಸ್. ಅಂದರೆ ಬ್ಯೂನಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೊಮಾಟೋವನ್ನು ನೋಡ್ತಾ ಇದ್ರಲ್ಲಿ, ರಾಶಿ ಟೊಮಾಟೋವನ್ನು ಹಾಕಿರೋದು. ಟೊಮಾಟೊ ಒಂದು ಫೈಟ್ ಮಾಡೋದ್ರಲ್ಲಿ ಲಾ ಟೊಮೊಟಿನಾ ಅನ್ನೋ ಒಂದು ಹೆಸರಿನ ಹಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿಯನ್ನು ಕೂಡ ಇದು ಪಡೆದಿದೆ. ಇದು ನಾವು ಅಲ್ಲಿನ ಸ್ಪೇನ್ ದೇಶದ ಪ್ರಸಿದ್ಧ ಹಬ್ಬವಾಗಿದೆ. ಇಲ್ಲಿ ನೋಡಿದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ ರೈತರು ಬೆಳೆಯೋದಕ್ಕೆ. ಇಲ್ಲಿ ನೋಡಿ ಟೊಮೊಟಿನ ಹಬ್ಬವನ್ನೇ ಅಲ್ಲಿ ಸ್ಪೇನ್ ದೇಶದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬುಲ್ ಫೈಟಿಂಗು ಕೂಡ ಫೇಮಸ್ ಫೆಸ್ಟಿವಲ್ ಅಂಡ್ ಸೆಲೆಬ್ರೇಷನ್ ಸ್ಪೇನ್ ದೇಶದಲ್ಲಿ ನಾವು ಈ ಚಿತ್ರದ ಮೂಲಕ ನೋಡಬಹುದಾಗಿದೆ. ಅದೇ ರೀತಿ ಇನ್ನೊಂದು ಹಬ್ಬವನ್ನು ನಾವು ನೋಡೋದಾದ್ರೆ ಯಾವುದದು ಸೆಮಿನಾ ಸಾಂಟಾ ಅನ್ನೋದು ಇಟ್ಸ್ ಅ ಹೋಲಿ ವೀಕ್ ಅಂಡ್ ಫೆರಿಯಾ ಡಿ ಏಪ್ರಿಲ್ ಫೇರ್ ಇನ್ ಸೆವಿಲಿ ಆಲ್ಸೋ ಎ ಪಾಪ್ಯುಲರ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆಂಟ್ ಸೆಲೆಬ್ರೇಷನ್ ಆಗಿದೆ. ಅಂದರೆ ಸೆವಿಲಿಯಲ್ಲಿ ಸೆಮಿನಾ ಸಂಟಾ ಇಟ್ಸ್ ಎ ಹೋಲಿ ವೀಕ್ ಆ್ಯಂಡ್ ಫೆರಿಯಾ ಡಿ ಏಪ್ರಿಲ್ ಅನ್ನೋ ಒಂದು ಏಪ್ರಿಲ್ ಫೇರ್ ಕೂಡ ಜನಪ್ರಿಯ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಆಚರಣೆಗಳು ಇವಾಗಿದೆ. ನೋಡಿ ಇಲ್ಲೆಲ್ಲ ಅವರು ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ತಾ ಅವರು ಡ್ರೆಸ್ ಕೋಡ್ ಇದನ್ನೆಲ್ಲ ಹಾಕ್ಕೊಂಡು ಆಚರಣೆಯನ್ನು ಫೆಬ್ರಿಯಾ ಡಿ ಏಪ್ರಿಲಾ ಅನ್ನೋ ಒಂದು ಆಚರಣೆಯನ್ನು ಅಥವಾ ಸೆಮಿನಾ ಸಂಟಾ ಅನ್ನೋ ಒಂದು ಹೋಲಿ ವೀಕನ್ನು ಗ್ರ್ಯಾಂಡ್ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪೇನ್ ದೇಶದ ಪ್ರಮುಖ ಒಂದು ಕಲ್ಚರ್ ಫೆಸ್ಟಿವಲ್ ಆ್ಯಂಡ್ ಸೆಲೆಬ್ರೇಷನ್ ಇದಾಗಿದೆ. ಇಷ್ಟು ಸ್ಪೇನ್ ದೇಶಕ್ಕೆ ಸಂಬಂಧಿಸಿದಂಥ ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಫೆಸ್ಟಿವಲ್ ಇರ್ಬೋದು, ಮತ್ತು ಎಕಾನಮಿ, ಇಂಡಸ್ಟ್ರಿ, ಲ್ಯಾಂಗ್ವೇಜು ಮತ್ತು ಕ್ಯೂಸನ್ ಮತ್ತು ಅಲ್ಲಿನ ಪೊಲಿಟಿಕಲ್ ಸಿಸ್ಟಮು ಮತ್ತು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಬಗ್ಗೆ ನಾವು ನಮಗೆ ಗೊತ್ತಿದ್ದಷ್ಟು ನಿಮಗೆ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಇದರಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಿಯೋಗ್ರಫಿಕಲ್ ವ್ಯೂ ಪಾಯಿಂಟ್ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತಾ ನಾವು ಇವತ್ತಿನ ಈ ಸೆಷನನ್ನು ಮುಗಿಸ್ತಾ ಇದ್ವಿ. ಏನಾದರೂ ಇದ್ದರೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ವಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್. ಥ್ಯಾಂಕ್ ಯು.